ಇಲ್ಲೊಂದು ಸೈನ್ ಮಾಡಿ. ಶಂಕರ, ಮುಖ ಏನ್ ನೋಡ್ತೀಯ? ಕಾರ್ಡ್ ಬಿಡಲ್ಲ. ಅಯ್ಯ, ಇವನ್ ಯಾವಾಗ್ಲೂ ಕಾರ್ಡ್ ಓದ್ತಾನೆ. ಆಟ ಶೋಯಿಡು ತಗೊಳ್ಳಲೇ ಸೀರೆ ಹೊಡಿತಾನೆ. ಏನೋ ಬಿಡ ಕಾರ್ಡ್ ಬಂದು ನೋಡ್ ರಾಣೇಶ್. ಶೋ ತೋರ್ಸೋದು ಇಸ್ಪೀಟ್ ರಾಣಿ ಅಲ್ವೋ ತಗಡು. ಈ ಬಳ್ಳಾರಿ ರಾಣಿ. ಆಯಾ, ಇವಳ್ದು ಯಾವಾಗ್ಲೂ ಅವಳಿ ಇದ್ದಿದ್ದೆ. ನೀವಾಗ ತಲೆ ಕೆಡಿಸ್ಕೊತ ಆಡಲ್ಲ. ಏನೇ ಮಟ್ಕಾಡಿದ್ರೆ ಅಲ್ಲೂ ಎಂಟ್ರಿ ಕೊಡ್ತೀಯಾ? ಮಜೂರ್ಗಳು ಕಷ್ಟಪಟ್ಟಿದ್ದ ದುಡ್ಡನ್ನ ಸಲೀಸಾಗಿ ಅಭ್ಯಾಸ ಮಾಡ್ತೀಯಾ? ಈಗ ನಮ್ಮ ಏರಿಯಾಗ ಬರೋಷ್ಟು ಇಂಪ್ರೂವ್ ಆಗ್ಬಿಟ್ಯಾ? ನಮ್ ಬಾಸ್ ಯಾರು ಗೊತ್ತಾ? ಯಾವನು ನಿಮ್ಮ ಬಾಸು? ನಂಜುಂಡ. ಓಹೋ, ಆ ನಂಜುಂಡ ನಟ್ಟು ಬೋಲ್ಟ್ ಎಲ್ಲ ಕಿತ್ತು ಬಿಸಾಕಿ ಒಂದ್ಸಲ ಗುಜರಿಗೆ ಹಾಕಿದ್ ನಾನೇ ಅಂತ ಮರ್ತು ಬಿಟ್ಯಾ? ಈಗ ಮರ್ಯಾದೆಗೆ ನಿಮ್ಮೆಲ್ರ ಕಲೆಕ್ಷನ್ ಕಾಸ್ಗಳನ್ನ ನನ್ನ ಕೈ ಕೊಟ್ಟು ಕೈ ಮುಗಿರಿ. ಇಲ್ಲ ನಿಮ್ಮೆಲ್ರನ್ನು ಒದ್ದು ಯಾವ್ದಾದ್ರೂ ಶೆಡ್ಗೆ ಹಾಕ್ಬೇಕಾಗುತ್ತೆ. ಕಷ್ಟಪಟ್ಟು ಗೆದ್ದಿದ್ ಈ ಕಾಸ್ನ ನಿಂಗ್ ದಕ್ಷಿಣ ಕೊಡ್ಬೇಕಾ? ನನ್ನ ಮಗನೇ, ಇದನ್ನ ಸಂಪಾದನೆ ಮಾಡಕ್ಕೆ ನೀನ್ ಖರ್ಚು ಮಾಡಿರೋದು ಈ ನಿನ್ನ ಕಚ್ಚಡ ತಲೆ 14 ಬೀಡಿ. ಅಡ್ಡದಾರಿಲಿ ಸಂಪಾದನೆ ಮಾಡಿದ್ದನ್ನ ಮೈಗೆ ಹತ್ತಿಸ್ಕೋಬೇಕು ಅಂದ್ರೆ ಮೀಟರ್ ಇರ್ಬೇಕಮ್ಮ. ಅದು ನಿನಗಿಲ್ಲ, ನನಗಿದೆ. ಬಾಲ್ಕನಿ 70, ಬಾಲ್ಕನಿ 70, ಬಾಲ್ಕನಿ 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 ಬೇಕಾದ್ರೆ ಬಾಲ್ಕನಿ ಬಾಲ್ಕನಿ ನೋಡ್ರಿ. ಲಾಸ್ಟ್ ಚೇಂಜ್ ಕೊಡ್ರಿ. ಎಷ್ಟು ಕಲೆಕ್ಷನ್ ಆಯ್ತು? ಯಾಕೋ ಬರ್ತಾ ಬರ್ತಾ ನಿನ್ನ ಅವಳಿ ಬೇಜಾನಾಗೋಯ್ತು. ಮರ್ಯಾದೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ದುಡ್ಡು ಹೋದ್ರೆ ಸಂಪಾದನೆ ಮಾಡಬಹುದು. ಆದ್ರೆ ಇದೇ ಪಬ್ಲಿಕ್ ಅಲ್ಲಿ ನನ್ನ ಕೈಲಿ ಒದೆ ತಿಂದ ಅಂತ ನ್ಯೂಸ್ ಆದ್ರೆ ಆ ಮರ್ಯಾದೆನ ಕವರ್ ಮಾಡ್ಕೊಳ್ಳೋದು ಬೇಜಾನ್ ರಿಸ್ಕ್ ಮಗ. ಏನೇ ಇಷ್ಟೊಂದು ಕೂಳೆ ಕೊಡ್ತಾ ಇದೀಯಾ? ನೀನ್ ಇದೇ ತರ ರೋಲ್ ಕಾಲ್ ಮಾಡ್ತಾರೋ ವಿಚಾರ ನಮ್ಮ ಅಣ್ಣಂಗೆ ಏನಾನ ಗೊತ್ತಾಯ್ತು ಅಂದ್ರೆ ನಿನ್ನ ಬೋಟಿ ಕಲಿಜ ತೆಗೆದು ಏನೋ ಮಾಡ್ತಾನೆ ನಿಮ್ಮಣ್ಣ? ಏನೋ ಮಾಡ್ತಾನೆ ನಿಮ್ಮಣ್ಣ? ಬಗಳ ಸಿನಿಮಾ ತೆಗಿಯೋ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ದುಡ್ಡು ಮಾಡ್ಕೋತಾರೋ ಇಲ್ವೋ? 90 ಹಾಕೊಂಡು ಸೋಲೆ ಸಾಗ್ ಮಾಡ್ಕೊಂಡ್ಬಿಡ್ತೀಯಲ್ಲ ನನ್ನ. ಇನ್ನೊಂದು ಸಲ ಬ್ಲಾಕ್ ಗೀಕ್ ಅಂತ ಈ ಕಡೆ ಬಂದ್ಯೋ ನಿನ್ನ ಲೈಫ್ ನ ಬ್ಲಾಕ್ ಮಾಡ್ಬಿಡ್ತೀನಿ. ಎದಳ ಎದಳ ಇವತ್ತಾಗೋದೆ ಕಡೆ ನೋಡ್ಕೋತೀನಿ. ಹೇಳ ಮೇಡಮ್, ಆ ಪೊರ್ಕಿ ನನ್ನ ಮಗನಿಗೆ ಆವಾಜ್ ಹಾಕಿದ್ದು ಸೂಪರ್. ಈ ರೌಡಿ ನನ್ನ ಮಗನಿಗೆ ಬೆಂಡೆತ್ತಿದಂತೂ ಬೊಂಬಾಟ್. ನನಗೊಂದು ಡೌಟು, ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಆಟೋದಲ್ಲಿ ಓಡಾಡ್ತಿರಲ್ಲ ಯಾಕೆ ಅಂತ ಕೇಳ್ಬೋದಾ ಮೇಡಮ್? ಊರ್ಗ್ ಹೊಸ್ಬಾನ? ಅಯ್ಯೋ, ಅದೇನ್ ಗೊತ್ತಾಯ್ತು ಮೇಡಮ್? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಜಾಗಕ್ಕೆಲ್ಲ ಪೋಜರ್ ಇಲ್ದ ಹೋಗ್ಬೇಕು. ಪೈಡ್ ಪೈಡ್ ಅಂತ ಬಿಡ್ಬೇಕು ನನ್ನ ಮಕ್ಕಳಿಗೆ. ಸರಿಯಾಗಿ ಹೇಳಿದ್ರಿ ಮೇಡಮ್. ಹೌದು, ನೀವೆಲ್ಲಿ ಟ್ರೈನಿಂಗ್ ಮಾಡಿದ್ದು? ಬೋಟಿ ಬಜಾರಲ್ಲಿ. ಏನೆಲ್ಲ ಡೌರಾಣಿ, ಏನೋ ಜೈಲಲ್ಲಿ 4 ದಿನ ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ ಹೋದ್ರೆ ಅಷ್ಟರಲ್ಲಿ ನೀನ್ ಡೌರ್ ಶುರು ಮಾಡ್ಬಿಟ್ಟಾ? ಏಯ್, ನಿನ್ ರೋದ್ನೆ ತಡ್ಕೊಳಕ್ ಇಲ್ಲಿ ಯಾರು ರೆಡಿ ಇಲ್ಲ. ನಿನ್ನ ಸ್ಟೋರಿಗೆ ಫುಲ್ ಸ್ಟಾಪ್ ಇಡ್ಬೇಕಂತಾನೆ ತಮಟೆ ತಗೊಂಡು ಚಟ್ಟ ಸಮೇತ ಬಂದಿದ್ದೀನಿ. ನಿನ್ ಕಡೆ ಯಾರು ಎದೆ ಬಡ್ಕೊಂಡು ಅಳೋರಿದ್ರೆ ಕರ್ಸ್ಕೊಳ. ಹಿಂದೆ ಮುಂದೆ ಯಾರು ಇಲ್ಲ ಗುರು. ಪಕ್ಕ ಕೆರ ಫುಟ್ಪಾತ್. ಊರಲ್ಲೆಲ್ಲ ಇವಳ್ದೆ ಹಾವಳಿ. ಇವಳ ಅಜ್ಜಿ ಲೇಡಿ ಟೈಗರ್ ಅನ್ಕೊಂಡ್ಬಿಟ್ಟ ಗುರು. ಅಲ್ಲ ಕಣಲೆ, ನೀ ಸತ್ರೆ ನಿನ್ ಎಣದ್ ಮುಂದೆ ಅಳಕ್ 4 ಜನ ಗತಿ ಇಲ್ಲ. ಇಡೀ ದುನಿಯಾ ನಾಳ ಆಸೆನಾ ನಿಂಗೆ? ಈ ಕೋಟೆ ಚಟ್ಟ ಕಟ್ಟಿದ್ರೆ ಅದ್ರಲ್ಲಿ ಯಾರನ್ನಾರು ಮಲಗಿಸೋವರ್ಗು ನಾನ್ ನಿದ್ದೆ ಮಾಡಲ್ಲ. ಈ ಅನಾಶವನ್ನ ಎತ್ತಾಗ್ರ ಚಟಿಕೆ. ಯಾಕಣ ಆ ಪೊಲೀಸ್ ಆಫೀಸರ್ ಹಂಗಡ್ಸ್ಕೊಂಡು ಹೋಯ್ತಾ ಇದೀರಾ? ಇದು ತಪ್ಪಲ್ವಣ? ಅವಳು ಪೊಲೀಸ್ ಆಫೀಸರಾ? ತಗಡು ಮೊದಲು ನಿನ್ ಪರ್ಸ್ ನೋಡ್ಕೊಂಡು. ಏನಂದೆ? ನನ್ನ ಪರ್ಸು ಬಿಗ್ ಪ್ಯಾಕೆಟ್.
ಅಂಗಡಿ ಒಳಗೆ ಹೋಗ್ಬಿಟ್ಲಲ್ಲ. ಲೇ ಅಂಗಡಿ ಒಳಗಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಇದೆ ತಕೊಂಬಲ್ರ. ಹೇ ರಾಮ, ಹೋಗ. ಈಗಾಗ್ಲೇ ಇಬ್ರು ಖಾಲಿಯಾಗಿದ್ದಾರೆ. ಸ್ವಲ್ಪ ಲೇಟ್ ಆದ್ರೂ ನೀವೆಲ್ಲ ಖಾಲಿ ಆಗ್ತೀರಾ. ಯೋಚನೆ ಮಾಡಿ. ಕೋಟೆ ಇವತ್ತು ನಿನ್ ಗ್ಯಾರಂಟಿ ಮೂಟೆ. ಮುಚ್ಚೆ ಬಾಯಿ, ನೀನೇನ ನೋಡ್ಕೊಂಡು ನಿಂತಿದ್ಯಾ? ಅವಳು ಮಾತಾಡ್ತಾ ಇದ್ದಾಳೆ, ನೀನು ಕೇಳ್ತಾ ಇದೀಯಾ? ಏನೇ ಬಳ್ಳಾರಿ ಡಾಲೇನ ನೀನು? ನಮ್ಮ ಮಡ್ಲ ಕೋಟೆ ಬಗ್ಗೆ ಮಾತಾಡಿದ್ರೆ ನಮ್ಮವ್ರಿಗೆ ಹೊಡಿತ್ಯಾ? ನಿನಗೂ ಹೊಡಿತೀನಿ ತಗೋ. ಇವತ್ತು ಇವಳಿಗೆ ಇಲ್ಲ ಮೂಟೆ ಕಟ್ಬಿಡೋಣ. ಏ, ಥು. ಅಣ್ಣ ಅವಳನ್ನ ಮುಗಿಸ್ಬಿಡಣ, ಮುಗಿಸ್ಬಿಡಿ. ಏನ್ ಸಿನಿಮಾ ನೋಡ್ತಾ ನಿಂತ್ಕೊಂಡ್ಬಿಟ್ರ? ಮುಗಿಸ ಅವಳ. ತಗೋ, ಹಾಕೋ. ಕೋಟೆ ನಂಜುಂಡ ಚಟ್ಟ ಕಟ್ಟಿದ್ರೆ ಯಾರಾದ್ರೂ ಮಲಗ್ಸೋವರೆಗೂ ಮಲಗಲ್ವಾ? ಹ, ಈ ಭಾಗ್ಯಲಕ್ಷ್ಮಿನೂ ಹಾಗೆ ಎದುರು ಹಾಕೊಂಡವ್ರನ್ನ ಊರ್ ಬಿಟ್ಟು ಓಡ್ಸೋವರೆಗೂ ಬಿಡಲ್ವೋ? ತಗಡು. ಏನಕ್ಕ? ನೋಡು, ಈ ನಿನ್ನ ಅಣ್ಣನ ಬಾಡಿನ ಎತ್ಕೊಂಡು ಊರ್ ಬಿಟ್ಟು ಹೋಗೋವರೆಗೂ ಸಂತೋಷವಾಗಿ ಕುಣ್ಕೊಂಡು ತಮಟೆ ಹೊಡ್ಕೊಂಡೇ ಹೋಗ್ಬೇಕು. ಏನೋ ಆಯ್ತಕ್ಕ. ರೈಟ್ ಹೇಳಿ. ಏನಮ್ಮ ಆ ರೌಡಿಗಳು ನೀನ್ ನಡ್ಸ್ಕೊಂಡ್ ಬರ್ತಿದ್ರಲ್ಲ, ಹಾ. ಆಗ ನಿಂಗೆ ಗೊತ್ತಿಲ್ದೇನೆ ಈ ಗಂಟು ಬಿದ್ದು ಹೋಯ್ತು. ನನ್ ಕಲೆಕ್ಷನ್ ದುಡ್ಡಯ್ಯ. ಏನು ಲಪ್ಟಾಯಿಸಿಲ್ಲ ತಾನೆ? ಅಯ್ಯೋ, ಇಲ್ಲಮ್ಮ. ಪರವಾಗಿಲ್ವೇ? ಈ ಕಾಲದಲ್ಲೂ ಇಷ್ಟು ನಿಯತ್ತಾಗಿದೆಯಲ್ಲ. ಇಟ್ಕ. ಹಲೋ. ಹಲೋ. ಹಾ ಹೇಳು ಶಾರದಾ. ರೀ, ಕಿರಣ್ ಕೊಡಿ. ಕಿರಣ್ ಕಿಬ್ನಳ್ಳಿ ಅನ್ನೋ ಹಳ್ಳಿಗೆ ಡ್ಯೂಟಿ ಮೇಲೆ ಹೋಗಿದ್ದಾಳೆ. ಅಲ್ಲಿಗೆ ಫೋನ್ ರೀಚ್ ಆಗೋದಿಲ್ಲ. ಬಂದ್ಮೇಲೆ ಫೋನ್ ಮಾಡಿಸ್ತೀನಿ. ನನ್ಗೇನೋ ನಿಮ್ ಮಾತಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಾ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ ಕಣೆ. ಫೋನ್ ರೀಚ್ ಆಗದೆ ಇರೋದಕ್ಕೆ ನಾನು ಹೊಣೆನಾ? ಯಾರು ಹೊಣೆನೋ ಏನು, ನಿಮ್ ಮಾತು ನಿಮ್ಗೆ ಅರ್ಥ ಆಗ್ಬೇಕು. ಟೀ ಬಿಸಿ ಇದೆಯಾ? ಒಂದ್ ನಿಮಿಷ. ಬಿಸಿ ಇದೆ, ಕುಡಿಬಹುದು. ಏನಯ್ಯ ಇದು ಎಂಜಲ್ ಮಾಡಿ ಇಟ್ಟು ಹೋಗ್ತಾ ಇದ್ದಾಳೆ? ಒಂದ್ ನಿಮಿಷ. ಜಾಮೂನ್ ಏನೇ ಇದು? ಜಾಮೂನ್ ತಿಂದ್ರೆ ಹನಿಮೂನ್ ಜ್ಞಾಪಕ ಬರ್ಬೇಕು ಅಲ್ವಾ ಜೆಂಟಲ್ಮ್ಯಾನ್? ಇಲ್ಲಿ ಕೊಡು. ನಿಮ್ ಎಂಜಲ್ ತಿನ್ನಕ್ ನಮ್ಗೆ ಗ್ರಾಚಾರ ಏನ್ರಿ? ಬಿಲ್ ನೀವೇ ಕೊಡಿ. ಅಯ್ಯೋ ಹಾಗಲ್ಲ ಜೆಂಟಲ್ಮ್ಯಾನ್, ಯಾರು ಆರ್ಡರ್ ಮಾಡ್ತಾರೋ ಅವರೇ ತಾನೇ ಬಿಲ್ ಕೊಡ್ಬೇಕು. ಅದೇ ತಾನೇ ಸಿಸ್ಟಮ್. ಅಮ್ಮ, ನಾನು ಆವಾಗಿಂದ ನೋಡ್ತಿದ್ದೀನಿ ತಂದ್ ತಿಂಡಿಯಲ್ಲಿ ಎಂಜಾಯ್ ಮಾಡಿರ್ತಿದ್ಯಲ್ಲ, ನೀನು ಸಬರಿ ಅನ್ಕೊಂಡಿದ್ಯಾ? ಯೋ ಏನಯ್ಯ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ಯಾ? ಬೇಕಾ ಪೇಮೆಂಟ್? ನೀನ್ ಹೆಣ್ಣ ಹೆಮ್ಮಾರಿ ಅವಳೆ ಗನ್ಸಿ ತರ ಆಗ್ತಿದ್ಯಾ? ಅಯ್ಯೋ ಏನೋ ಹೋಗಿ ಬರೀ ಅಂತಿದ್ಯಾ? ನಾನಲ್ಲಂದೆ. ಅಯ್ಯೋ ಮೈ ಬೇರೆ ಮಾತಾಡ್ತಿದ್ಯಾ? ಹೋಟೆಲ್ ಓನರ್ ಎಲ್ಲಿ? ಹಲೋ ಹಲೋ. ಹೋಟೆಲ್ ಓನರ್ ಎಲ್ಲಿ? ಎನಿ ಪ್ರಾಬ್ಲಮ್? ಇವನೇ ದೊಡ್ಡ ಪ್ರಾಬ್ಲಮ್. ಹೆಂಗಸ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಇವನ್ಗೆ. ನನ್ನ ಹೋಗಿ ಬರ ಅಂತ ಏನೋ ಮಾತಾಡ್ತಾನೆ.
ತಂಗಳು ತಿಂದು ಕೊಬ್ಬು ಜಾಸ್ತಿ ಆಗೋಯ್ತಾ ನಿನ್ಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಸರ್, ಏ ಮಾತಾಡಿ ಸರ್. ಮೇಡಮ್ ನಾ ನೋಡ್ತಾ ಇದ್ರೆ ದೊಡ್ಡ ಮನೆ ಹೆಣ್ಣು ಮಗಳು ತರ ಕಾಣ್ತಾ ಇದ್ದಾರೆ ಕಣೋ. ನನಗೆ ಆ ತರ ಕಾಣಿಸಲ್ಲ. ನೋಡಿದ್ರ ನಿಮ್ ಮುಂದೆನೆ ಹೀಗ್ ಮಾತಾಡ್ತಾನಲ್ಲ ಇನ್ ನಿಮ್ ಹಿಂದೆ ಹೇಗ್ ಮಾತಾಡಿರ್ತಾನೆ ಇವನ್ ಚೀಟಿ ಕಿತ್ತಾಕ್ತೀನಿ ನಡಿಯೋ. ಇರಪ್ಪ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾ? ಪಾಪ ಆತಂದ ಏನೂ ತಪ್ಪಿಲ್ಲ. ಹಾ. ನಿಮ್ಮನ್ನ ಫೂಲ್ ಮಾಡೋಕೆ ನಾವಾಡಿದೊಂದು ಚಿಕ್ಕ ನಾಟಕ ಅಷ್ಟೇ. ಅಲ್ಲಿ ನೋಡಿ ಕ್ಯಾಮ್ರಾ. ಸರ್, ನಾನು ಸ್ಟಾರ್ ಮೈನಸ್ ಚಾನೆಲ್ ಇಂದ ಬಂದಿದ್ದೀನಿ. ಹೌದು, ಈತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ? 5 ವರ್ಷದಿಂದ. ನೋಡಿದ್ರಾ, 5 ವರ್ಷದಿಂದ ಕೆಲಸ ಮಾಡ್ತಿದ್ದವನ್ನ ನಂಬುದ್ಬಿಟ್ಟು 5 ನಿಮಿಷ ಮುಂಚೆ ಬಂದ ಕಸ್ಟಮರ್ ನಂಬ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಸರ್, ಕೆಲಸಗಾರರು ಹಾಗೂ ಓನರ್ ಮಧ್ಯೆ ಇರ್ತಕ್ಕಂಥ ನಂಬಿಕೆನ ಸ್ಟ್ರಾಂಗ್ ಮಾಡೋದೇ ನಮ್ಮ ಪ್ರೋಗ್ರಾಮ್ ಉದ್ದೇಶ. ಎಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಟೇಕ್ ಇಟ್ ಈಸಿ ಅಂತ ಹೇಳಿ. ಸರ್, ಹೋಟೆಲ್ ಪ್ರೋಗ್ರಾಮ್ ಸಕ್ಸಸ್. ನಾಳೆ ಗೋವಿಂದ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ನ ಹೆದರಿಸಿ ದುಡ್ಡು ಹೊಡೆಯೋ ಕಾನ್ಸೆಪ್ಟ್. ಆ ಕೆಲಸ ನಂಗ್ ಬಿಡಿ ಸರ್. ನಾಳೆ ಪ್ರೋಗ್ರಾಮ್ ಫಿಕ್ಸ್. ಬ್ಯಾಂಕ್ ಮ್ಯಾನೇಜರ್ ಹತ್ರನೇ ದರೋಡೆನಾ? ಇವ್ರು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಏನೋ ನಾಳೆ ಬೆಳಗ್ಗೆ ಹೋಗ್ತೀನಾ? ಇಲ್ಲಕ್ಕ, ನಾಳೆ ನಾನು ಹಾಸ್ಪಿಟಲ್ ಹೋಗ್ಬೇಕು. ನನ್ನ ತಮ್ಮನ್ ಕಳಿಸ್ತೀನಿ. ಕಮ್ಯ ಸೆಲ್ಯೂಟ್ ಹೊಡಿಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿನಗೆ? ಕಾಮಾಂಗಿ ಕಸ್ಟಮರ್ಗೆಲ್ಲ ಸೆಲ್ಯೂಟ್ ಹೊಡೆದ್ರೆ ಜನ ಬೈತಾರ ಸರ್. ಏನ್ ನನ್ನ ಕಸ್ಟಮರ್ ಅಂತ ತಿಳ್ಕೊಂಡೇನ? ಸರ್, ನೀವಾ ಪೆಗ್ ಆಗ್ತೀರಾ ಅಂತ ಕೇಳಿದ್ದೆ. ಪೆಗ್ಗು ಆಗ್ತೀರಾ ಸರ್? ಯಾಕೆ ಕಾಣ್ತೀನೋ? ಮೊದ್ಲು ಅಡ್ಕಲ್ಸ್ವಿ ತರ ಇದ್ದೆ, ಈಗ ಒಳ್ಳೆ ಐಕಾನ್ ತಿನ್ನೋ ತರ ಇದೆಯಾ ಸರ್? ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಇಲ್ಲ. ನಾನ್ ಸೆನ್ಸ್. ಇಷ್ಟೊಂದು ಒಡವೆಗಳನ್ನೆಲ್ಲ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಲ್ಲ, ಏನ್ರಿ ಸಮಾಚಾರ? 5 ನಿಮಿಷ ಸಮಾಧಾನವಾಗಿದೆ. ನಮ್ ಬ್ಯಾಂಕ್ ಅಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ನಡೆಯುತ್ತೆ. ಆಯ್ತು ಪುಟ್ಟ. ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿ. ನಾನು ಬಂದ ವಿಷಯ ಏನು ಅಂದ್ರೆ, ನನ್ನನ್ನು ಹೆದರ್ಸಿ ದುಡ್ಡು ತಗೊಂಡೋಗೋದಕ್ಕೆ. ಏನ್ ಸರ್, ಎಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಲ್ಲ? ದುಡ್ಡು ಕೇಳ್ತೀಯ, ಕೊಡ್ಲಿಲ್ಲ ಅಂದ್ರೆ ಚಾಕು ತೋರಿಸ್ತೀಯ. ಆಮ ರೈಟ್? ನೀನ್ ಹೇಳ್ದೆ ಇದ್ರು ಚಾಕು ತೋರಿಸ್ತೀಯೋ? ಮರ್ಯಾದೆಯಾಗಿ ದುಡ್ಡು ತೆಗಿ. ಗೋವಿಂದ ಸಾಬೆ, ಏನ್ ಸರ್? ಕ್ಯಾಶಿಯರ್ ಹತ್ರ ನಾ ಹೇಳ್ದೆ ಅಂತ ಹೇಳಿ 1 ಲಕ್ಷ ರೂಪಾಯಿ ತಗೊಂಡ್ ಬಾ. ಇದೆಲ್ಲ ಬೇಕಾ? ಹೇಳ್ದಷ್ಟು ಮಾಡ್ಯ. ಸರಿ ಸರ್. ಸರ್, ನಾನ್ ನಿಜವಾಗ್ಲೂ ಕಳ್ಳಿ. ನಾನ್ ನಿಜವಾಗ್ಲೂ ಮ್ಯಾನೇಜರ್. ಸರ್, ಎಕ್ಸ್ಕ್ಯೂಸ್ ಮೀ, ಇವಳು ನೋಡಕ್ ಯಾಕೆ ಒಳ್ಳೆ ಹಳ್ಳಿ ಡಕ್ಕಲ್ ತರ ಕಾಣಿಸ್ತಾಳೆ. ಯಾವ್ದಕ್ಕೂ ಹುಷಾರಾಗಿರಿ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ರೆ ಏನ್ ತಗೋತೀಯ? ಒಂದ್ ನಾಕಾಣಿ. ಐ ಸೆ ಗೆಟ್. ಓಕೆ, ಅನ್ಬಾಕ್ಸ್ ನನ್ ಮೊದಲೇ. ಸರ್, ನಾನ್ ನಿಜವಾಗ್ಲೂ ತಗೊಂಡು ಹೊಟ್ಟೋಗ್ತೀನಿ. ನಾ ಕೊಟ್ಟಿರೋದೇ ತಗೊಂಡೋಗೋದಕ್ಕೆ. ಏನ್ರಿ ಇದು? ಏನ್ ಮಾಡ್ತಾ ಇದ್ದೀರಾ? ಇದೆ ಬಾರ ಇಲ್ಲಿ, ಆ ಕಡೆ ನೋಡಿ. ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದಾನೆ. ಟಿವಿ ಪ್ರೋಗ್ರಾಮ್ಗೆ ಕಣೆ. ಅದಕ್ಕೆನಾ ನಾನ್ ಚೆನ್ನಾಗ್ ಕಾಣಿಸ್ಲಿ ಅಂತ ಈ ಒಡವೆಗಳನ್ನೆಲ್ಲ ಹಾಕಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದು? ಎಸ್ ರೀ, ಹಾಗಾದ್ರೆ ನಾನು ಈ ಒಡವೆಗಳನ್ನೆಲ್ಲ ಕೊಟ್ಬಿಡ್ತೀನಿ. ಬೇಡ 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 ಬೇಡ. ಯಾಕ್ರಿ? ನೀವು ಮಾತ್ರ ದುಡ್ಡು ಕೊಟ್ಟು ಒಳ್ಳೆಯವರಾದ್ರಿ, ನಾನು ಈ ಒಡವೆಗಳನ್ನೆಲ್ಲ ಕೊಟ್ಟು ಒಳ್ಳೆಯವಳಾಗ್ತೀನಿ. ಇಲ್ಲ ಇಲ್ಲ ಇಲ್ಲ, ನನಗೆ ದುಡ್ಡು ಒಂದೇ ಸಾಕು. ಪ್ರೀತಿಯಿಂದ ಕೊಡ್ತಾ ಇದಾರೆ. ಹಂಗಂತೀಯಾ? ಯಾರಿಗುಂಟು ಯಾರಿಗಿಲ್ಲ, ಇಟ್ಕೋ. ಹಿಂಗೂ ಅಂತೀಯಾ? ತಗೊಳ್ಳಿ. ಕೊಡಿ ಸರ್, ನಾನು ಮತ್ತೆ ವಾಪಸ್ ಬರಲ್ಲ. ಬೇಡ, ನನ್ ಮಗನ್ ತಂದು. ಒಂದ್ ನಿಮಿಷ, ಏನು ಹೊರಗಡೆ ಸಿಗ್ಲಾ? ನನ್ನ ಹತ್ರ 4 ಕಡೆ ಚೇಂಜ್ ಇಲ್ಲ. ಏನೇ ಒದರ್ತಾ ಇದ್ಯಾ? ಈಗ ಬಂದಿದ್ದವಳು ಯಾರು ಅಂತ ತಿಳ್ಕೊಂಡಿದ್ಯಾ? ಸ್ಟಾರ್ ಮೈನಸ್ ಚಾನಲ್ ನೋಡು. ನನ್ನನ್ ಬಕ್ರಾ ಮಾಡಕ್ ಬಂದಿದ್ಲು, ನಾನೇ ಅವಳನ್ನ ಬಕ್ರಾ ಮಾಡಿ ಕಳಿಸ್ಬಿಟ್ಟೆ. ನಾನು ಹೆಬ್ಬೆಟ್ಟಾಗಿರೋದು ಒಂದೇ, ನೀವ್ ಈ ಪಾರ್ಟಿ ಓದಿರೋದು ಒಂದೇ. 3 ಹೊತ್ತು ಟಿವಿ ನೋಡ್ತೀನಿ. ಸ್ಟಾರ್ ಮೈನಸ್ ಅನ್ನೋ ಚಾನಲೇ ಇಲ್ಲ. ನಿಮ್ ತಲೆ ನುಣ್ಣಗಿದೆ ಅಂತ ಸಗಣಿನ ಚೆನ್ನಾಗಿ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು ಹೋಗ್ಬಿಟ್ಲು. ಅಯ್ಯ ಗುಗ್ಗು, ಅಲ್ಲಿ ನೋಡು, ಕ್ಯಾಮರಾ ನಮ್ಮನ್ನ ಸೆರೆ ಹಿಡಿತಾ ಇದೆ. ಈ ಸಂಡೇ ನಮ್ ಪ್ರೋಗ್ರಾಮ್ ನ ಇಡೀ ದೇಶ ನೋಡತ್ತೆ ಕಣ. ಸಂಡೇ ನಿಮ್ ಪ್ರೋಗ್ರಾಮ್ ದೇಶ ನೋಡೋದಿರ್ಲಿ, ನಿಮ್ ಮಂಡ್ಯ ಮೇಲೆ ಒಂದ್ ಕಲರ್ ಕಮ್ಮಿ ಆಗಿದೆ, ಹಾಕೊಳ್ಳಿ. ಗುಗ್ಗು, ಅಲ್ಲಿ ಆಟೋದಲ್ಲಿ ಕ್ಯಾಮರಾ ಕಾಣ್ತಿಲ್ವೇನು? ಅಯ್ಯೋ ಸುಮ್ನಿರಿ ಸರ್, ಕ್ಯಾಮ್ರಾನೆಲ್ಲ ಏನೂ ಇಲ್ಲ. ಆಟೋ 3 ದಿನದಿಂದ ಕೆಟ್ಟ ನಿಂತೈತೆ. ಮತ್ತವಳು ಖತರ್ನಾಕ್ ಕಳ್ಳಿ, ಬಳ್ಳಾರಿ ಪೊಲೀಸ್ಗೆ ವಾಂಟೆಡ್ ಫಿಗರ್. ನೀವು ಹೊಸದಾಗಿ ಕೆಲ್ಸಕ್ಕೆ ಬಂದಿದ್ದೀರಾ, ಅದಕ್ಕೆ ಗೊತ್ತಿಲ್ಲ.
ಅಯ್ಯೋ ನನ್ನ ಒಡವೆಗಳು. ನನ್ 1 ಲಕ್ಷ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಗೋವಿಂದ. ಕೆಲಸ ಮಾಡಿದ್ರೆ ಪೇಮೆಂಟ್ ಮಾತ್ರ ಖಂಡಿತ ಮೋಸ ಆಗಲ್ಲ ಅಕ್ಕ. ಅಕ್ಕ ಇದೇನಕ್ಕ ಇಷ್ಟೇ? ಸಾಕು ರೈಟ್ ಹೇಳಲೇ. ಈ ನಾಳೆ ಕೋಲ್ ಬಜಾರ್ ಹತ್ರ ಬಂದ್ಬಿಡು. ಯೋ ಬೇತಾಡತಾನೆ ನನ್ ಬೆನ್ನ ಹಿಂದೆನೆ ಬಿದ್ದಿದ್ಯಲ್ಲ. ಏನಯ್ಯ ನಿನ್ ಮ್ಯಾಟ್ರು? ನನಗೆ ಯಾಕೋ ನಿನ್ನ ನೋಡ್ತಿದ್ರೆ ನೀನು ಪೊಲೀಸ್ನವನು ಅನ್ನೋ ಡೌಟು. ಹೌದಮ್ಮ, ನಾನ್ ಪೊಲೀಸೆ. ನಾನು ಮಾತ್ರ ಅಲ್ಲ, ನೀನು ಪೊಲೀಸೆ. ನೀನ್ ಯಾಕೋ ನಮ್ಮ ಮೆಂಟಲ್ ಮಂಜನ್ ತರ ಆಡ್ತಾ ಇದೀಯ. ನೋಡು, ನಾನು ಪೊಲೀಸು, ಲಾಯರು, ವಾಚ್ಮ್ಯಾನು, ವಾರ್ಡ್ ಬಾಯ್ ಅಷ್ಟೇ ಅಲ್ಲಯ್ಯ. MLA, MP, ಪ್ರಧಾನಮಂತ್ರಿ ವೇಷನೂ ಹಾಕಿದೀನಿ. ಅದೆಲ್ಲ ಹೊಟ್ಟೆ ಪಾಡ್ದಯ್ಯ. ನೀನು ಯಾರನ್ನೋ ಹುಡ್ಕೋಕ್ ಹೋಗಿ ಇನ್ಯಾರ ಹತ್ರನೋ ಬಂದಿದೀಯ. ಅಯ್ಯ, ಫಸ್ಟ್ ರೈಟ್ ಹೇಳಯ್ಯ. ಇಲ್ಲಮ್ಮ, ನಾನು ನಿನ್ನನ್ನೇ ಹುಡ್ಕೊಂಡು ಬಂದೆ, ನನ್ನ ಮಗಳನ್ನ. ಆ? ಮಗಳ? ಹೌದು, ನೀನು ನನ್ನ ಮಗಳು ಕಿರಣ್ ಬೇಡಿ. ಕಿರಣ್ ಬೇಡಿನ? ಯಾವಳು? ಏನ್ಲದ ಕಿರಣ್ ಬೇಡಿಗೆ ನಾವು ಇರೋ ಜಾಗ ಗೊತ್ತಾಗೈತ್ರಿ. ಅವಳು ಇಲ್ಲಿಗೆ ಬರಕತ್ತಲ್ರಿ. ಯಾರ್ಲೇ ಎಲ್ಲ ಶರ್ಟ್ ಕ್ಲೋಸ್ ಮಾಡ. ವೆಲ್ಕಮ್ ಕಿರಣ್ ಬೇಡಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದದಕ್ಕೆ ತುಂಬಾ ಸಂತೋಷ ನಮ್ಮ. ಐ ಆಮ್ ಪ್ರೌಡ್ ಆಫ್ ಯು ಮೈ ಡಿಯರ್. ಇಟ್ಸ್ ಮೈ ಡ್ಯೂಟಿ ಸರ್. ವೆರಿ ಗುಡ್. ಕಿರಣ್, ನಮ್ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ತಂದಿಯಮ್ಮ. ಅಷ್ಟೇ ಅಲ್ಲ, ನಿಮ್ ತಂದೆ ಕನಸನ್ನು ನನಸು ಮಾಡಿಬಿಟ್ಟೆ. ಇಂಥ ನಿಷ್ಠಾವಂತ ತಂದೆಗೆ ನಿನ್ನಂತ ಸಾಹಸಿ ಮಗಳು ಹುಟ್ಟಿದ್ದು ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯವೇ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಜನ ಜಾತಕ ಬರ್ಸಿ ಆಮೇಲೆ ಹೆಸರಿಡ್ತಾರೆ. ಆದ್ರೆ ನಿಮ್ ತಂದೆ ಇದನ್ನ ಯಾವುದನ್ನು ಗಮನಿಸದೆ ನೀನು ಹುಟ್ಟಿದ ತಕ್ಷಣ ಕಿರಣ್ ಬೇಡಿ ಅಂತ ಹೆಸರಿಟ್ಟು. ನಿಮ್ ತಂದೆಯವ್ರ ನಿರ್ಧಾರ ಅಂತ ಕೇಳಿ ಎಷ್ಟೋ ಜನ ಹಾಸ್ಯ ಮಾಡಿದ್ದೂ ಉಂಟು, ಮತ್ತೆ ಕೆಲವರು ಬೇಡ ಅಂತ ಬುದ್ಧಿ ಹೇಳಿದ್ದೂ ಉಂಟು. ಆದ್ರೆ ನಿಮ್ ತಂದೆ ಇದ್ಯಾವುದನ್ನು ಗಮನಕ್ಕೆ ತಗೊಳ್ಳದೆ ನಾನು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಸಾಧಿಸೋಕ್ ಆಗ್ಲಿಲ್ವೋ ಅದನ್ನ ನನ್ನ ಮಗಳ ಮೂಲಕನಾದ್ರೂ ಸಾಧಿಸಿ ತೋರಿಸ್ತೀನಿ ಅಂತ ಶಪಥ ಮಾಡಿದ್ರು. ನೀನೀಗ ನಿಷ್ಠೆಯಿಂದ ಅದರಂತಾನೆ ನಡೀತಿದ್ಯಮ್ಮ. ಕಿರಣ್, ಈ ಬೆಂಗಳೂರು ಹೈಟೆಕ್ ಸಿಟಿ ಅಂತ ಎಷ್ಟು ಹೆಸರು ಮಾಡ್ತಾ ಇದೆಯೋ ಅಷ್ಟೇ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಹೆಚ್ಚಾಗ್ತಾ ಇದೆಯಮ್ಮ. ಅವ್ರಿಗೆಲ್ಲ ಸರಿಯಾದ ಪಾಠ ಕಲಿಸಿ ನಮ್ಮ ಬೆಂಗಳೂರಿಗೆ ಮುಕ್ತಿ ಕಾಣಿಸಬೇಕಾದ್ರೆ ನೀನೇ ಸರಿಯಾದ ವ್ಯಕ್ತಿ ಅಂತ ನಿನ್ನಲ್ಲಿ ಕರೆಸಿದ್ದೀನಿ ಅಮ್ಮ. ಐ ಹೋಪ್ ಯು ವಿಲ್ ರೈಸ್ ಟು ದಿ ಅಕೇಶನ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಮೇಡಮ್, ಮೊದಲು ಏರಿಯಾಗೊಬ್ಬ ರೋಡಿ ಇರ್ತಿದ್ದ, ಈಗ ಬೀದಿಗೊಬ್ಬ ರೋಡಿನ ತಯಾರು ಮಾಡ್ತಿರೋನೆ ಈ ರೌಡಿ ನಾಗ. ಅವಿದ್ಯಾವಂತರು, ನಿರುದ್ಯೋಗಿಗಳಿಗೆ ಹಣದ ಆಸೆ ತೋರಿಸಿ ತನ್ನ ಕೆಲಸ ಸಾಧಿಸೋಕ್ಕೋಸ್ಕರ ತಪ್ಪು ದಾರಿಗಿಳಿತಾ ಇದ್ದಾನೆ.
ಇವನೇ ಡಿಸೋಜಾ. ತಾನೇ ಭೂಮಿ ತಾಯಿಗೆ ಹಿರಿಮಗ ಅನ್ಕೊಂಡು ಸಿಕ್ಕ ಖಾಲಿ ಜಾಗಕ್ಕೆ ಬೇಲಿ ಹಾಕ್ತಾನೆ. ಎದುರು ಬಿದ್ದವ್ರನ್ನ ಮುಗಿಸಿ ಅವ್ರ ಜಾಗನ ಬಲವಂತವಾಗಿ ಕಿತ್ಕೊಳ್ತಾನೆ. ಅವ್ರ ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ತಾನೆ. ಬಡವ್ರಿಗೆ ಹಣದ ಆಸೆ ತೋರಿಸಿ ಅವ್ರ ಮನೆ ಹೆಣ್ಮಕ್ಳಿಗೆ ಹೊರ ರಾಜ್ಯದಲ್ಲಿ ಕೆಲಸ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅವ್ರನ್ನ ವೇಶ್ಯಾವಾಟಿ ಕಳ್ತಿರೋನೆ ಈ ಮೊಬೈಲ್ ನಾಚಪ್ಪ. ಇವತ್ತು ಸಿಟಿಲಿ ಅಂಡರ್ವರ್ಲ್ಡ್ ಹಿಡಿದು ಪಾಲಿಟಿಕ್ ವರ್ಗು ಆಧಿಪತ್ಯ ನಡೆಸ್ತಿರೋನೆ ಈ ಭೂಪತಿ. ಸರ್ಕಾರ ನಡೀತಾ ಇರೋದೇ ಇವನಿಂದ. ಸಿಎಂ ಅನ್ನೋದು ಹೆಸರಿಗೆ ಮಾತ್ರ. ಅಧಿಕಾರ ನಡೆಸೋದೇ ಇವನು. ಕಮಿಷನರ್ಗಿಂತ ಜೋರಾಗಿ ಆರ್ಡರ್ ಮಾಡ್ತಾನೆ. ಇವನು ಮುನಿ, ಹೇಗ್ಲಿರದ್ರೆ ಶನಿ. ಇವ್ರಿಗೆ ಎದುರು ಬಿದ್ದವ್ರು ಯಾರೇ ಆಗಲಿ ಅವ್ರನ್ನ ಸ್ಮಶಾನ ಕಳ್ಸೋವರೆಗೂ ಇವ್ನು ನಿದ್ದೆ ಮಾಡಲ್ಲ. ಇವ್ರದೊಂಥರ ವಿಚಿತ್ರ ಕ್ಯಾರೆಕ್ಟರ್. ಇವರಿಂದ ಯಾರೇ ಸತ್ತಿದ್ರು ಕೂಡ ಅವ್ರ ಅಂತ್ಯ ಸಂಸ್ಕಾರನ ಇವರೇ ಮಾಡ್ತಾರೆ. ಆ ಸುಟ್ಟು ಬೂದಿನ ತಗೊಂಡು ಹೋಗಿ ತೆಂಗೇರಿ ಮೂರಿನಲ್ಲಿ ಬಿಡ್ತಾರೆ. ಇವನು ಭೂಪತಿ ಮಗ ಬಿಕ್ಕಿ ಅಪ್ಪನಿಗೆ ಒಂದು ಕೈ ಮೀರಿಸ್ತಾನೆ. ಇವನ ಕಣ್ಣಿಗೆ ಯಾರೇ ಹೆಣ್ಮಕ್ಳು ಬಿದ್ರು ಅವ್ರ ಬಾಳನ್ನ ಹಾಳು ಮಾಡೋವರೆಗೂ ಇವನಿಗೆ ನೆಮ್ಮದಿ ಇಲ್ಲ. ಕಾಲೇಜು, ಪಬ್, ಕ್ಲಬ್ಗಳಲ್ಲಿ ಅಫಿಮೋ, ಗಾಂಜಾ, ಡ್ರಗ್ಸ್ನ ಅಡಿಕ್ಟ್ ಮಾಡಿಸಿ ಯುವ ಜನಾಂಗನೇ ಹಾಳು ಮಾಡ್ತಾ ಇದ್ದಾನೆ. ಇವರು ಕೆಟ್ಟ ದೃಷ್ಟಿಗೆ ಬಿದ್ದ ಎಷ್ಟೋ ಜನ ಬಡವರು, ಅಮಾಯಕರು ಇವತ್ತಿಗೂ ಬೀದಿ ಪಾಲಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವತ್ ಕೊನೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ ಮೇಡಮ್. ಸ್ಟಾಪ್ ಇಟ್. ಮೊದಲು ಈ ರೀತಿ ಹೇಳಿಗಳ ಹಾಗೆ ಮಾತಾಡೋದನ್ನೇ ಬಿಡಿ. ಒಬ್ಬ ತಾಯಿ ಮಗುನ 9 ತಿಂಗಳು ಹೇಗೆ ಹೊಟ್ಟೆಲಿ ಇಟ್ಕೊಂಡು ಕಾಪಾಡ್ತಾಳೋ ಹಾಗೆ ಕಾನೂನನ್ನು ಕಾಪಾಡಬೇಕಾದು ಪ್ರತಿಯೊಬ್ಬ ಪೊಲೀಸರ ಕರ್ತವ್ಯ. ಪೊಲೀಸ್ನವರು ಇಡೀ ದೇಶಕ್ಕೆ ಕೋಟೆ ಬಾಗ್ಲಿದ್ದ ಹಾಗೆ. ಅವ್ರನ್ನ ಮುಟ್ಟಿದ್ರೆ ಹಾರೋದು ಕಿಡಿ, ಬೆಳಗಿದ್ರೆ ದೀಪ, ಸುಟ್ರೆ ಬೆಂಕಿ, ಹತ್ಕೊಂಡು ಉರಿದ್ರೆ ಜ್ವಾಲೆ ಅಂತ ಕ್ರಿಮಿನಲ್ಸ್ಗೆ ಗೊತ್ತಾಗ್ಬೇಕು. ಎಷ್ಟು ದಿನ ಅಂತ ಈ ರೀತಿ ಹೆದರ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ಈ ರೀತಿ ಆಳ್ತಾ ನಿಮ್ ಮಕ್ಕಳನ್ನ ಕಾಪಾಡ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ನಿಮ್ ಗಂಡಂದ್ರು ನನ್ನ ಗುರಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯ? ಸ್ಟೇಷನ್ ಬಂದು ಇವ್ರ ಬಗ್ಗೆ ಒಂದ್ಸಲ ವಿಚಾರಿಸಿ ನೋಡಿ. ಕಳ್ಳತನ, ಚೈನ್ ಸ್ನ್ಯಾಚಿಂಗು, ಪಿಕ್ ಪಾಕೆಟ್ ಅಂತ ಒಬ್ಬೊಬ್ರ ಮೇಲೆ 10 ಕೇಸ್ಗಳಿವೆ. ಕಂಡವ್ರ ತಲೆ ಒಡೆದು ಅನ್ಯಾಯವಾಗಿ ಸಂಪಾದನೆ ಮಾಡಿ ಇವ್ರ ಹೊಟ್ಟೆ ನಿಮ್ ಮಕ್ಳ ಹೊಟ್ಟೆ ತುಂಬಿಸ್ತಾ ಇದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ಮಾಡೋದಮ್ಮ, ಬರ್ತಾನ ನಮ್ಗೆ ಹಂಗ್ ಮಾಡ್ಸತ್ತೆ. ಬಡತನ ಅಂದ್ರೆ ಮೂಟೆ ಹೊರೋನ್ ಬಡವ ಅಲ್ವಾ? ಗಾರೆ ಕೆಲಸ ಮಾಡೋನ್ ಬಡವ ಅಲ್ವಾ? ಬಿಸಿಲು ಮಳೆ ಅಂತ ನೋಡ್ದೆ ರೋಡಲ್ಲಿ ಟಾರ್ ಹಾಕೋನ್ ಬಡವ ಅಲ್ವಾ? ಇಲ್ಲ ಆಟೋ ಓಡಿಸೋನ್ ಬಡವ ಅಲ್ವಾ? ಅವರೆಲ್ಲ ಅವ್ರವ್ರ ಮನಸ್ಸಾಕ್ಷಿನ ಗೆದ್ದಿರೋ ಸಾಹುಕಾರಗಳು. ನಿಮ್ಗಳ ಹಾಗೆ ಅವ್ರಿಗೆಲ್ಲ ಸುಳ್ಳು, ಕಪಟ, ವಂಚನೆ, ಕಳ್ಳತನ ಅನ್ನೋದು ಗೊತ್ತಿಲ್ಲ. ನೀವು ಮೈಗಳ್ರು, ಸೋಂಬೇರಿಗಳು. ಕಷ್ಟಪಡ್ತೇನೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಈ ರೀತಿ ಅಡ್ಡದಾರಿ ಹಿಡಿದಿದ್ದೀರಾ. ನಿಯತ್ತಾಗಿ ದುಡಿಯೋರ್ಗೆ 100 ದಾರಿಗಳಿವೆ. ಊದ್ಬತ್ತಿ ಹೊಸಿರಿ, ಹಪ್ಪಳ ಸಂಗೆ ಮಾಡಿ ಮಾರಿ, ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗಿ ಕೂಲಿ ಕೆಲಸ ಮಾಡ್ರಯ್ಯ, ಆಟೋ ಓಡಿಸಿ, ಬೀದಿಗಳಲ್ಲಿ ತರಕಾರಿ ಮಾರಿ. ಕಷ್ಟಪಟ್ಟು 1 ರೂಪಾಯಿ ಸಂಪಾದನೆ ಮಾಡಿದ್ರು ಅದರಲ್ಲಿ ತೃಪ್ತಿ ಇರುತ್ತೆ. ನಿಮ್ಮ ಗಂಡಂದ್ರ ಭವಿಷ್ಯ ನಿಮ್ಮ ಕೈಲಿದೆ. ಅವರು ಮತ್ತೆ ತಪ್ಪು ಮಾಡಿದ್ರೆ ಅವರುಗಳ ಆಯಸ್ಸು ನನ್ನ ಕೈಲಿದೆ. ತಿಳ್ಕೊಳ್ಳಿ, ತಿದ್ದುಕೊಳ್ಳಿ. 100%. ಎಲ್ಲಿ ಭಯ ಇರುತ್ತೋ ಅಲ್ಲಿ ಖಂಡಿತ ತಪ್ಪು ನಡೆಯೋಲ್ಲ ಮೇಡಮ್. ಇವರೆಲ್ರಿಗೂ ನಿಮ್ಮನ್ನ ಕಂಡ್ರೆ ಈಗ ಭಯ ಇರೋದ್ರಿಂದ ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಮೇಡಮ್. ಬೋಲೋ ಭಾರತ್ ಮಾತಾ ಕೀ. ಚೀರ್ಸ್, ಚೀರ್ಸ್, ಚೀರ್ಸ್.